ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡೋದಿಲ್ಲ. ಒಂದು ಸಣ್ಣದಾಗ ಒಂದು 2 ಬಟನ್ ಬಿಟ್ಟು ಸುಮ್ಮನೆ ನಮ್ಮ ಕೆಲಸ ನೋಡ್ಕೊಂಡ್ರೆ ಅದು ಸಿಕ್ಕಾಪಟ್ಟೆ ಇವಾಗ 100 ಪಾಯಿಂಟ್ ಕೊಡುತ್ತೆ ಇವತ್ತು ಅಂದರೆ ಅದು 1000 ಪಾಯಿಂಟ್ ಅಂತ ಯಾರೋ ಹೇಳಿದ್ರೆ ಅದು ಸ್ವಲ್ಪ ಹುಷಾರಾಗಿರ್ಬೇಕು. ಅಲ್ಲಿ ಇದು ಕಣ್ಣಿಗೆ ಕಾಣಿಸೋ ಮಾರ್ಕೆಟಲ್ಲಿ ಬರೀ ಮಾರ್ಕೆಟ್ನ ನೋಡಿದ್ರೆ ಸಾಕು, ಮಾರ್ಕೆಟ್ ಒಂದ್ರ ಜೊತೆಯಲ್ಲೇ ನಾನು ಬೆಳಿಬೋದು, ಯಾವುದೇ ಥರದ್ದು ಬೇಡ. ಓಕೆ, ಈ ಟೆಕ್ನಿಕಲ್ ಸತ್ತೋಗಿರೋ ಇದು ಟೆಕ್ನಿಕಲ್ ವರ್ಕ್ ಆಗಲ್ಲ, ಇನ್ನೊಂದು ಸತ್ತೋಗಿರೋ ಟೆಕ್ನಿಕಲ್ಗೆ ಒಂದು ಅಡ್ವರ್ಟೈಸ್ಮೆಂಟು, ಒಂದು ಏನೋ ಒಂದು ಮಾತುಗೂ ಒಂದು ಮೋಡಿಯಾಗಿ ಅವ್ರು ಬಂದರು. ಒಂದು ಸ್ಟಾಕ್ ಅರ್ಥ ಆಯ್ತು ಸರ್. ಸರ್ ಇವಾಗ ಒಬ್ಬ ಈಗ ನಾವು ಪ್ಲೇಯರ್ ಅಂತ ಹೇಳಿದ್ವಲ್ಲ, ಒಂದು ಮಿಸ್ಟೇಕಿಂದ ಅವನು ಲಾಸ್ ಮಾಡ್ಕೊತಾನೆ, ಓಕೆನಾ? ಸೊ ಅಲ್ಲಿಂದ ಅವನು ಅಂದರೆ ಸಾಯೋ ಪರಿಸ್ಥಿತಿಗೆ ಹೋಗ್ತಾನೆ ಅಲ್ಟಿಮೇಟ್ ಆಗಿ, ಎಲ್ಲ ಕಳ್ಕೊಂಡು ಅನ್ನೋದು ಇದೆಯಲ್ಲ ಸರ್. ಇವಾಗ ನಾರ್ಮಲಿ ಒಬ್ಬ ಮನುಷ್ಯ ಅವ್ನ ಬಿಹೇವಿಯರ್ ನೋಡಿದ್ರೆ ಅವ್ನು ಒಂದ್ಸತಿ ತಪ್ಪು ಮಾಡಿದ್ರೆ ನೆಕ್ಸ್ಟು ಆ ತಪ್ಪು ಆಗದಿರೋ ಥರ ಅವ್ನು ನೋಡ್ಕೊತಾನೆ. ನಾರ್ಮಲಿ ಹಂಗೆ ಅವ್ರು ಮನುಷ್ಯರು ನೋಡ್ಕೊಳ್ತಾರೆ ಅಲ್ವಾ? ಸೊ ಅಂಥದ್ರಲ್ಲಿ ಇಲ್ಲಿ ಆಪರ್ಚುನಿಟಿ ಇಲ್ವಾ? ಅವ್ನು ಇನ್ನೊಂದ್ಸತಿ ನಾನು ತಿದ್ಕೊಬೇಕು, ಕರೆಕ್ಟಾಗಿ ತಿಳ್ಕೊಬೇಕು ಸರ್. ಅನ್ನೋ ಥರ ಯಾರು ಸರ್ ಕೊಡೋದು? ನಾವೇ ತಗೊಳ್ಳೋದಲ್ವ ಸರ್? ಅಲ್ಲ, ಏನು ಕರೆಕ್ಟಾಗಿ ಬೇಕು ಅನ್ನೋದನ್ನು ಅವನು ತಿಳ್ಕೊಳಕ್ಕೂ ಸಾಧ್ಯವಿಲ್ಲ, ಕಲ್ತ್ಕೊಳಕ್ಕಾಗಲ್ವಾ ಅಂತ ನೋಡಿ. ಅಂದರೆ ಇವಾಗ ನಾನು ಅಂತಾರೋ ಸರ್, ಅವ್ನು ಬಂದ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟಿಗೆ ಬಂದ, ಟ್ರೇಡಿಂಗ್ ಮಾಡ್ದ, ನಾವು ಹೇಳ್ದಂಗೆ ಅದೆಲ್ಲ ಟೆಕ್ನಿಕಲಿಟೀಸ್ ಸ್ಟ್ರಾಟಜೀಸ್ ಎಲ್ಲ ಇಟ್ಕೊಂಡು ಏನೇನೋ ಮಾಡ್ದ, ಲಾಸ್ ಆದ, ಓಕೆನಾ? ಒಂದು ಸತಿ ಕಳ್ಕೊಂಡ, 2 ಸತಿ ಕಳ್ಕೊಂಡ, ಅಟ್ಲೀಸ್ಟ್ ಒಂದು ಸತಿ ಅವ್ನಿಗೆ ಅರ್ಥ ಆಗುತ್ತಲ್ವಾ ಏನಂತ? ಇಲ್ಲ, ನಾನು ಮಾಡ್ತಾ ಇರೋ ತಪ್ಪು, ನಾನು ಕರೆಕ್ಟಾಗಿ ಬೇರೆ ಪ್ರೊಸೀಜರ್ ಏನೋ ಇದೆ ನಾನು ಫಾಲೋ ಮಾಡಬೇಕು, ಇಲ್ಲ ಬೇರೆ ಸ್ಟೆಪ್ಸ್ ಏನೋ ಇದೆ, ಇಲ್ಲ ನೀವು ಹೇಳ್ದಂಗೆ ನಾನು ಇದನ್ನೆಲ್ಲ ಬಿಟ್ಟು ಬರೀ ಮಾರ್ಕೆಟ್ನೇ ಫಾಲೋ ಮಾಡಬೇಕು ಅನ್ನೋದು ಅವ್ನಿಗೆ ಅನ್ಸೋದೇ ಇಲ್ವಾ? ಅದು ಅವರು ಯಾವ ಗರಡಿಯಿಂದ ಪಳಗ್ ಬಂದಿರ್ತಾರೆ, ಯಾವ ಗರಡಿಯಿಂದ ಪಳಗ್ ಬಂದಿರ್ತಾರೆ ಅನ್ನೋದ್ರ ಮೇಲೆ ಅವರ ಒಂದು ತಿಳುವಳಿಕೆ, ಅವೇರ್ನೆಸ್ ಬಂದು ಅವರು ಏನು ಬ್ರೈನಲ್ಲಿ ವರ್ಕ್ ಆಗ್ತಾ ಇರುತ್ತೆ. ನಿಮ್ಗೆ ಅರ್ಥ ಆಯ್ತು? ಯಾವ ಗರಡಿಯಿಂದ ಅವ್ರು ಪಳಗ್ ಬಂದಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಿನಃ ಇಲ್ಲಾರು ಹೆಂಗೆ ವರ್ಕ್ ಆಗುತ್ತೆ. ಅವು ಇವಾಗ ಒಂದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟು, ಒಂದು ಏನೋ ಒಂದು ಮಾತುಗೂ ಒಂದು ಮೋಡಿಯಾಗಿ ಅವ್ರು ಬಂದರು, ಒಂದು ಸ್ಟಾಕ್ ಮಾರ್ಕೆಟಿಗೆ ಬಂದರು ಅಂದರೆ ಆ ಅಭ್ಯಾಸ ಬಂದು ಇಲ್ಲಿ ಇವ್ರು ಏನೇನು ಕಲ್ತಿದ್ದು ಮಾಡಿದ್ದು ಅನ್ನೋದೆಲ್ಲ ಇದೆಯಲ್ಲ, ಅದೆಲ್ಲ ಫೇಲಿಯರ್ ಆದಮೇಲೆ ಅದೇ ಅಭ್ಯಾಸನೇ ಇನ್ನೊಂದು ಕಡೆಗೆ ಹೋಗುತ್ತೆ. ಓಕೆ, ಈ ಟೆಕ್ನಿಕಲ್ ಸತ್ತೋಗಿರೋ ಇದು ಟೆಕ್ನಿಕಲ್ ವರ್ಕ್ ಆಗಲ್ಲ, ಇನ್ನೊಂದು ಸತ್ತೋಗಿರೋ ಟೆಕ್ನಿಕಲ್ಗೆ ಹುಡುಕ್ತಾನೆ ಫಸ್ಟ್. ಮೈಂಡು ಆ ಒಂದು ಚೌಕಟ್ಟಿಂದ ಆಚೆ ಬರಲ್ಲ. ನಿಮ್ಗೆ ಅರ್ಥ ಆಯ್ತಲ್ಲ? ಆ ಚೌಕಟ್ಟಿಂದ ಆಚೆ ಬಂದರೆ ಅವ್ನು ಗೆದ್ಕೊಂಡ್ಬಿಟ್ಟ. ಬರಬೇಕು, ಆ್ಯಕ್ಚುಲ್ ಬರಬೇಕು. ನಿಮ್ಗೆ ಅರ್ಥ ಆಯ್ತು? ಸೊ ಅವ್ರು ಆಚೆ ಬರೋದಕ್ಕೆ ದಾರಿ ಇವಾಗ ಎಲ್ಲರೂ ಏನು ಮಾಡಿಬಿಟ್ಟಿದ್ದಾರೆ, ಗೂಗಲ್ನ ದೇವ್ರು ಮಾಡಿಬಿಟ್ಟಿದ್ದಾರೆ. ಗೂಗಲ್ ಹೇಳಿದ್ರೇ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಮಾಡ್ತೀನಿ ಅಲ್ಲೋ, ಗೂಗಲ್ ಆಶೀರ್ವಾದ ಮಾಡಿದ್ರೆ ಕರೆಕ್ಟ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಿಜ? ಇವಾಗ ಏನೋ ಒಂದು ಇಲ್ಲಿಂದ ತಿಳ್ಕೋಬೇಕು ಅಂದರೆ ಎಲ್ಲಿಗೆ ಹೋಗ್ತೀರಾ? ನೀವೇ ಆಗಲಿ ಎಲ್ಲಿ ಹೋಗ್ತೀರಾ? ಫಸ್ಟ್ ಗೂಗಲ್ಗೆ ಹಂಗೆ ಆಗ್ಬಿಟ್ಟಿದೆ. ಅಂದರೆ ನಿಮ್ಗೆ ಏನು ಅರ್ಥ ಆಗ್ಬಿಟ್ಟಿದೆ, ಗೂಗಲ್ನಲ್ಲೇ ಎಲ್ಲ ಪ್ರಪಂಚ ಇರೋದು ಅಂತ ಎಲ್ಲರಿಗೂ ಅದು ಡಿಫಾಲ್ಟಾಗಿ ಇಂಡೈರೆಕ್ಟಾಗಿ ಕೂತ್ಕೊಂಡ್ಬಿಟ್ಟಿದೆ ಮೈಂಡಲ್ಲಿ. ಅದೆಲ್ಲ ಪ್ರಪಂಚ ಅಂತ ಗೊತ್ತಾದರೆ, ಗೂಗಲ್ ಪ್ರಪಂಚ ಎಲ್ಲ ಅಂತ ಗೊತ್ತಾಗ್ಬಿಟ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಬರೀ ಮಾರ್ಕೆಟ್ನ ನೋಡಿದ್ರೆ ಸಾಕು, ಮಾರ್ಕೆಟ್ ಒಂದ್ರ ಜೊತೆಯಲ್ಲೇ ನಾನು ಬೆಳಿಬೋದು, ಯಾವುದೇ ಥರದ್ದು ಬೇಡ ಅನ್ನೋದು ಅರ್ಥ ಆಗುತ್ತೆ. ಇಲ್ಲಾಂದರೆ ಮತ್ತು ಅವರು ಹೊಸದಾಗಿ ಏನಂತ ಕಲಿಯಕ್ಕೆ ಹೋಗ್ತಾರೆ. ಸೊ ಆ ಥರ ಅವ್ರಿಗಿರೋ ಒಂದು ಡೆಡ್ ಟೆಕ್ನಾಲಜಿಯಿಂದ ಇನ್ನೊಂದು ಡೆಡ್ ಟೆಕ್ನಿಕಲ್ಗೆ ಜಂಪ್ ಆಗುವಂಥದ್ದೇ ಅವ್ರಿಗೆ ಸಿಗೋದು ಗೂಗಲಲ್ಲಿ. ನಿಮ್ಗೆ ಅರ್ಥ ಆಯ್ತಲ್ಲ? ಇದು ಎಷ್ಟು ಅಂತ ನೂರಾರಿದೆ. ನಾನು ಹೇಳ್ದಂಗೆ ಸ್ಟಾಕ್ ಮಾರ್ಕೆಟಲ್ಲಿ ನಿಜವಾಗ್ಲೂ ಎಲ್ಲ ಕಾಮನ್ ಪೀಪಲಿಂದ ಹಿಡಿದು ಎಲ್ಲರಿಗೂ ವರ್ಕ್ ಆಗೋದು ಅಂದರೆ ಒಂದೇ ಇರಬೇಕು. ಹೌದು, ಕರೆಕ್ಟ್ ಅಲ್ವ ಸರ್? ಒಂದಿಲ್ಲದೆ 100 ಇದೆ ಅಂದ್ರೇನು? ಎಸ್ಕೇಪ್ 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 ಎಸ್ಕೇಪ್. ಕರೆಕ್ಟಾ? ಒಂದೇ ಇದ್ದಾಗ ಅವನು ಈ ಮಾರ್ಕೆಟಲ್ಲಿ ಸತ್ರು ಅದೊಂದೇ, ಬದುಕಿದ್ರು ಅದೊಂದೇ ಅಂತ ಇದ್ಬಿಟ್ರೆ ಆಗೋಯ್ತಲ್ವಾ? ಇಲ್ಲ, ಮಾರ್ಕೆಟ್ ಇದೆ, ಒಂದೇ ಅಂದರೆ ಮಾರ್ಕೆಟ್ ಇದೆ. ಹೌದು, ಕರೆಕ್ಟ್ ಅಲ್ವಾ? ಸೊ ಆ ಥರ ಒಂದು ನಿಜ ಏನು ಮಾರ್ಕೆಟ್ ಇದೆ ಅನ್ನೋ ಒಂದು ನಿಜ ಅರ್ಥ ಮಾಡ್ಕೊಳ್ಳೋಕ್ಕೆ ಏನು ಗೊತ್ತಾ ಸರ್, ಮಾರ್ಕೆಟ್ ಬಂದು
ಎಲ್ಲ ನಮಗೆ ಬೇಕಾಗಿರೋದು ಎಷ್ಟು ಬೇಕೋ ಅಷ್ಟು ಕೊಡುತ್ತೆ ಲಿಮಿಟೇಷನಲ್ಲಿ. ಸಿಕ್ಕಾಪಟ್ಟೆ ಇವಾಗ 100 ಪಾಯಿಂಟ್ ಕೊಡುತ್ತೆ ಇವತ್ತು ಅಂದರೆ ಅದು 1000 ಪಾಯಿಂಟ್ ಅಂತ ಯಾರೋ ಹೇಳಿದ್ರೆ ಅದು ಸ್ವಲ್ಪ ಹುಷಾರಾಗಿರ್ಬೇಕು. ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರುತ್ತಲ್ಲ, ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ಬಿಟ್ಬಿಟ್ಟು ಆಸೆಗೆ ಮೋಸ ಹೋಗೋದಿದೆಯಲ್ಲ, ಅದು ಹೆಚ್ಚಿಗೆ ಆಗ್ಬಿಟ್ಟಿರುತ್ತೆ. ಆಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡೋಂಥದ್ದಿಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಏನೂ ಮಾಡೋಂಥದ್ದಿಲ್ಲ ಅನ್ನೋ ಒಂದು ಫಸ್ಟ್ ಪರಿಜ್ಞಾನ ಬರಬೇಕು. ಆ ಪರಿಜ್ಞಾನನೇ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡೋದಿಲ್ಲ, ಒಂದು ಸಣ್ಣದಾಗ ಒಂದು 2 ಬಟನ್ ಅದು ಬಿಟ್ಟು ಸುಮ್ಮನೆ ನಮ್ಮ ಕೆಲಸ ನೋಡ್ಕೊಂಡ್ರೆ ಆಗೋಯ್ತು. ಅದಕ್ಕೂ ಫುಲ್ ಟೈಮು ಟ್ರೇಡರು, ಪ್ರೋ ಟ್ರೇಡರ್ ಮಾಸ್ಟರ್ ನೀವು ಪ್ರೋ ನನಗೆ ಅದಕ್ಕೆ ಹೇಳಿದ್ದು. ಅಲ್ಲಿ ಏನೂ ಇಲ್ಲದೆ ಇರೋದಕ್ಕೆ ನನ್ನ ಸೋಮಾರಿತನಕ್ಕೆ, ನನ್ನ ಬೇಜವಾಬ್ದಾರಿತನಕ್ಕೆ ಕೂತ್ಕೊಂಡಂಗೆ ಆಗ್ಬಿಡುತ್ತೆ. ಬೇಜವಾಬ್ದಾರಿಗಳು ಫುಲ್ ಟೈಮ್ ಅಂತ ಅರ್ಥ ಸರ್. ನೀವು ಸ್ಟಾರ್ಟಿಂಗಿಗೆ ಕೇಳಿದ್ರಿ ಮೊನ್ನೆ, ಹೌದು ಅಲ್ವಾ? ಸೊ ಆ ಥರ ಈ ಒಂದು ನಿಜ ಏನಕ್ಕೆ ಏನು ಅಂದರೆ, ಈ ಜನಗಳು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸರ್. ಏನಂತ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಇವ್ರಿಗೆ. ಈ ವ್ಯವಸಾಯ ಮಾಡ್ತಾ ಇದ್ವಿ ನಾವು ನಮ್ಮ ದೇಶದಲ್ಲಿ, ಕರೆಕ್ಟಾ? ಕರೆಕ್ಟ್. ವ್ಯವಸಾಯ ಮಾಡ್ಕೊಂಡು ಬರೋವಾಗ ಅಕ್ಕಿ ಒಂದು ಬೆಳೆಸ್ತೀವಿ ಅಂದ್ರೆ 6 ತಿಂಗಳು ಬೆಳೆಯೋದು. ಹೌದು. ಅದಕ್ಕೆ ನಿಯರ್ಲಿ 9 ತಿಂಗಳಾಗೋದು ಇನ್ನೊಂದ್ಸತಿ ಅಕ್ಕಿ ನಾವು ಬೆಳೆಸೋದು. ಕರೆಕ್ಟ್. ಅದೇ ಇನ್ಕಮ್, ಕರೆಕ್ಟಾ? ಊಟನೇ ಇನ್ಕಮ್ಮು, ಊಟನೂ ಅದೇ, ಇನ್ಕಮ್ಮು ಅದೇ. ಅದು ದಿನಗೂಲಿ ಆಯ್ತಾ? ಅಲ್ಲ. ಇಲ್ಲಲ್ಲ. ಅಲ್ಲ. ಅದೇ ಅಲ್ಲಿಂದ ಅದನ್ನ ನಾವು ಮರ್ತು ಈ ಕಡೆ ಬರ್ತಾ ಇರುವಾಗ ನಾವು ಡೈಲಿ ದುಡ್ಡು ಬರುತ್ತಾ, ದಿನಗೂಲಿ ಅಂತ ಗೊತ್ತಾ? ನೀವು ಆರಂಭಿಸಿ 2 ಮೂಟೆ ಬರ್ತಾರಲ್ಲ, ಗೊತ್ತು. ಮೂಟೆ ಬರ್ತಾರಲ್ಲ, ಒಂದು ಮೂಟೆಗೆ ನನಗೆ 10 ರೂಪಾಯಿ, 10 ಮೂಟೆ ಕೊಟ್ಟರೆ 100 ರೂಪಾಯಿ ಕೊಡು. ಆ ಒಂದು ಮೈಂಡ್ ಸೆಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಬಂದ್ಬಿಡ್ತು. ಅದ್ರ ಜೊತೆಯಲ್ಲಿ ಇದನ್ನ ಬಿಟ್ಟರೆ ಇನ್ನೂ ತುಂಬ ಸಫೆಸ್ಟಿಕೇಟೆಡ್ ಹೋಗಿ IT ಪ್ರೊಫೆಷ್ನಲ್ಲು, ಆ ಪ್ರೊಫೆಷ್ನಲ್ಲು, ಈ ಪ್ರೊಫೆಷ್ನಲ್ಲು ಅಂತ ಅಲ್ಲಿ ಮಂತ್ಲಿ ವೇಜಸ್ ಆಗೋಯ್ತು. ಅದು ನಿಜವಾಗ್ಲೂ ಕೂಲಿನೇ, ಕನ್ನಡದಲ್ಲಿ ಕೂಲಿ ಅಂತಲೇ ಹೇಳಬೇಕು. ಹೌದು. ಇಂಗ್ಲೀಷಲ್ಲಿ ಸ್ಯಾಲ್ರಿ ಅಂತ ಹೇಳ್ಬೋದು. ಕರೆಕ್ಟ್. ಅರ್ಥ ಆಯ್ತಲ್ಲ? ಕನ್ನಡದಲ್ಲಿ ಏನಪ್ಪ ಈ ಮಂತು ನಮಗೆ ಕೂಲಿ ಇಷ್ಟು ಬಂತಪ್ಪ, ಈ ದಿನ ಇಷ್ಟು ಕೂಲಿ ಬಂತಪ್ಪ. ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ಏನು ಮಾಡಿಬಿಟ್ಟಿದ್ದಾರೆ ಜನ, ಆ ಮೈಂಡ್ ಸೆಟ್ಟೇ ತಗೊಂಡ್ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಇಟ್ಬಿಟ್ಟಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಒಳಗಡೆ ಕೂಲಿ ಕೆಲಸ ಮಾಡೋಕ್ಕೆ ಹೋಗಂಗಿಲ್ಲ. ಅದು ಬಿಸ್ನೆಸ್ಸು, ಪ್ಯೂರ್ ಬಿಸ್ನೆಸ್ಸು. ಬಿಸ್ನೆಸ್ ಅಂದರೆ ನಾವು ವ್ಯವಸಾಯ ಮಾಡ್ದಂಗೆ ಒಂದು ಬೆಳೆ ಹಾಕಿ ಬೆಳೆಸ್ಕೊಂಡು ಹೋಗಿ ನಾವು ಅದನ್ನು ಅನುಭವಿಸ್ಬೇಕು, ಆ ಊಟ ತಗೋಬೇಕು, ಅದನ್ನು ಮಾರ್ಕೊಂಡು ತಿನ್ನಬೇಕು ಅನ್ನೋದನ್ನು ಟೋಟಲ್ಲಾಗಿ ಆ ಒಂದು ಇನ್ಫಾರ್ಮೇಷನ್ ಇಲ್ಲ ಎಲ್ಲೂ. ಹಿಂಗೆ ಅರ್ಥ ಆಯ್ತು. ಆಗ ಡೈಲಿ ವೇಜಸ್, ಮಂತ್ಲಿ ವೇಜಸ್ ಮೈಂಡ್ ಸೆಟ್ ಇರೋದ್ರಿಂದನೇ ಮುಕ್ಕಾಲು ಭಾಗ ಜನ ಇದರಲ್ಲಿ ಸೋತೋಗ್ತಾ ಇರೋದು. ಸರ್, ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಏನಿದೆ, 2 ಬಟನ್ ಕ್ಲಿಕ್ ಮಾಡೋದು ಒಂದು